ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಆಗ್ಲೇ ನೀವು ಅರ್ಚಕರನ್ನ ಮಾತನಾಡಿಸ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು ಮಧ್ಯಾಹ್ನದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಹೋಮ ಹವನ ಅಭಿಷೇಕ ಯಾವುದು ಇರೋದಿಲ್ಲ, ಕೇವಲ ಮಂತ್ರ ಏನದು ಮಂಗಳಾರತಿ ಆಗತ್ತೆ, ಪ್ರಸಾದ ದರ್ಶನ ಅಷ್ಟೇ ಇರುತ್ತೆ ಅಂತ. ಎಷ್ಟು ಹೊತ್ತು ಇರಬಹುದಂತ ಅನ್ಸುತ್ತೆ ಕ್ಷೇತ್ರದಲ್ಲಿ ವಿಜಯ್ ಅವರು? ಅರುಣ್, ಈಗಾಗಲೇ ದೇವಸ್ಥಾನದ ಒಳಭಾಗಕ್ಕೆ ವಿಜಯ್ ಅವರು ಹೋಗಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಈ ಪ್ರೋಸೆಸ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ಕೇವಲ ಮೂಕಾಂಬಿಕಾ ದರ್ಶನ ಮಾತ್ರ ಅಲ್ಲ, ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಸಹದೇವರುಗಳ ದರ್ಶನ ಕೂಡ ವಿಜಯ್ ಅವರು ಮಾಡ್ತಾರೆ. ಇದು ಸುಬ್ರಹ್ಮಣ್ಯ ಆದಿಯಾಗಿ ಹಲವು ದೇವರ ಗುಡಿಗಳು ಕೂಡ ಕೊಲ್ಲೂರು ಮೂಕಾಂಬಿಕೆಯ ಒಳಭಾಗದಲ್ಲಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ದೇವರ ದರ್ಶನದ ಬಳಿಕವಾಗಿ ಗರ್ಭಗುಡಿಯಲ್ಲಿರುವಂತಹ ಮೂಕಾಂಬಿಕೆಯ ದರ್ಶನವನ್ನ ವಿಜಯ್ ಅವರು ಮಾಡ್ತಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಈ ದೃಶ್ಯಗಳಲ್ಲಿ ಗಮನಿಸಿರಬಹುದು. ಪೂರ್ಣ ಕುಂಭದ ಅವರಿಗೆ ಸ್ವಾಗತವನ್ನು ಕೋರಲಾಯಿತು. ದೇವಸ್ಥಾನದ ಪ್ರಕಾರವಾಗಿ, ಶಿಷ್ಟಾಚಾರ ಪ್ರಕಾರವಾಗಿ ಸರ್ಕಾರ ಅಧಿಕಾರಿಗಳು ಹೂಗುಚ್ಛವನ್ನು ಕೊಟ್ಟು ವಿಜಯ್ ಅವರಿಗೆ ಸ್ವಾಗತವನ್ನು ಕೊಟ್ಟರು ಮತ್ತು ದೇವಸ್ಥಾನದ ಆಡಳಿತ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದು ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿಜಯ್ ಅವರನ್ನು ಬರಮಾಡಿಕೊಂಡ್ರು. ದೇವಸ್ಥಾನದ ಪ್ರಕಾರವಾಗಿ ಇದೊಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ತಮಿಳುನಾಡಿನ ಸಿಎಂ ಎಂಜಿಆರ್ ಆದ್ಮೇಲೆ, ಜಯಲಲಿತಾ ಆದ್ಮೇಲೆ ಸಿಎಂ ಆಗಿ ಬರ್ತಾ ಇರುವಂತದ್ದು ವಿಜಯ್ ಅವರು ಮೂರನೇ ವ್ಯಕ್ತಿ. ಈ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನದಲ್ಲಿ ಸುಮಾರು 2 ಗಂಟೆ ವೇಳೆಗೆ ಮಧ್ಯಾಹ್ನದ ಪೂಜೆ ಅಂದ್ರೆ ಆದ ಬಳಿಕ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇಲ್ಲ. ಸದ್ಯಕ್ಕೆ ದೇವಸ್ಥಾನದ ಒಳಭಾಗದಲ್ಲಿ ವಿಜಯ್ ಅವರು ಹೋಗಿದ್ದಾರೆ. ಮೂಕಾಂಬಿಕೆಗೆ ದೀಪಾರಾಧನೆ ಅಂದ್ರೆ ಮಂಗಳಾರತಿ ಸೇವೆ ಇಲ್ಲಿ ನಡೆಯುತ್ತೆ ಹೊರತಾಗಿ ಯಾವುದೇ ರೀತಿಯಾಗಿ ವಿಶೇಷ ಸೇವೆಗಳು ನಡೆಯೋದಿಲ್ಲ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಮತ್ತೆ ದೇವಸ್ಥಾನದ ಮುಂಭಾಗದ ದೃಶ್ಯಗಳನ್ನು ಗಮನಿಸಿ ಹೋದ್ರೆ ಇಲ್ಲಿ ವಿಜಯ್ ಅವರಿಗೆ ಬೇಕಾದಂತಹ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. Z+ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇವೆಲ್ಲ ವಾಹನಗಳು ಅದು ನೇರವಾಗಿ ತಮಿಳುನಾಡಿನಿಂದ ಬಂದಂತ ವಾಹನಗಳು, ಯಾವುದು ಕೂಡ ನಮ್ಮ ರಾಜ್ಯದ ರಿಜಿಸ್ಟ್ರೇಷನ್ ಅಥವಾ ರಾಜ್ಯಕ್ಕೆ ವಿವಿಐಪಿಗಳು ಬಂದಾಗ ಉಪಯೋಗಿಸುವಂತಹ ವಾಹನಗಳು ಅಲ್ಲ. Z+ ಸೆಕ್ಯೂರಿಟಿ ಹಿನ್ನೆಲೆಯಲ್ಲಿ ನೇರವಾಗಿ ತಮಿಳುನಾಡಿನಲ್ಲಿ ವಿಜಯ್ ಯಾವ ವಾಹನಗಳನ್ನು ಬಳಸ್ತಾರೋ ಅದೇ ವಾಹನಗಳನ್ನ ಕೊಲ್ಲೂರಿಗೂ ಕೂಡ ತಂದಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಬೆಂಗಾವಲು ವಾಹನ ಕೂಡ ಇದೆ. ಅವರಿಗೆ Z+ ಸೆಕ್ಯೂರಿಟಿ ಇರೋ ಕಾರಣಕ್ಕಾಗಿ ಎಲ್ಲೂ ಕೂಡ ಗೊಂದಲ ಉಂಟಾಗಬಾರದು. ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಆಗಿ ಅಥವಾ ಮಾಸ್ ಸಿನಿಮಾ ನಟನಾಗಿ ಸೂಪರ್ ಸ್ಟಾರ್ ಆಗಿ ಅವರು ಗುರುತಿಸಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಗಳೂರಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಬರುವಂತಹ ವೇಳೆಯಲ್ಲಿಯೂ ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಕೂಡ ಇದ್ರು. ಎಲ್ಲೂ ಕೂಡ ನಿಲುಗಡೆ ಇಲ್ಲದೆ ಯಾವುದೇ ರೀತಿಯಾಗಿ ಗೊಂದಲ ಇಲ್ಲದೆ ಅವರನ್ನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತರಲಾಯಿತು. ಸದ್ಯ ಒಳಭಾಗದಲ್ಲಿ ದೀಪಾರಾಧನಾ ಸೇವೆ ಕೂಡ ನಡೀತಾ ಇರುವಂತದ್ದು. ದೀಪಾರಾಧನೆಯ ಬಳಿಕವಾಗಿ ಅರ್ಚಕರ ಬಳಿ ಏನಾದ್ರೂ ಸಂಕಲ್ಪ ಇದ್ರೆ ಅದನ್ನ ವಿಜಯ್ ಅವರು ಹೇಳ್ಕೊಳ್ತಾರೆ. ಅಲ್ಲಿ ದೇವಿಯ ಮುಂದೆ ಪ್ರಾರ್ಥನೆ ಕೂಡ ಸಲ್ಲಿಕೆ ಆಗತ್ತೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಕೊಲ್ಲೂರು ಸುತ್ತಮುತ್ತಲಿನ ಭಾಗದ ರಸ್ತೆಗಳಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಕೂಡ ನೆರೆದಿದ್ದಾರೆ. ದೇವಸ್ಥಾನದ ಒಳಭಾಗಕ್ಕೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಈ ನಿಟ್ಟಿನಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಈಗ ಅಭಿಮಾನಿಗಳು ನೆರೆದಿದ್ದಾರೆ. ಬಂದಂತವರಿಗೆ ಎಲ್ರಿಗೂ ಕೂಡ ವಿಶ್ ಮಾಡಿ ಅವರ ಸ್ವಾಗತವನ್ನ ಸಂಪೂರ್ಣವಾಗಿ ಅವರು ಕೂಡ ಪ್ರೀತಿಯಿಂದ ತೆಗೆದುಕೊಂಡಿರುವಂತದ್ದು ವಿಜಯ್ ಅವರು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಕೆಲವೇ ಕ್ಷಣ ಅಂದ್ರೆ ಸುಮಾರು 20 ನಿಮಿಷದ ಒಳಗೆ ದೇವರ ದರ್ಶನದ ಎಲ್ಲ ವ್ಯವಸ್ಥೆಗಳು ವಿಜಯ್ ಅವರದು ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಅರುಣ್, ಕಿಶನ್, ತುಂಬಾ ದೂರದಿಂದ ಅವರ ಅಭಿಮಾನಿಗಳು ಬಂದಿದ್ದಾರೆ. ಎಸ್ಪೆಷಲಿ ಇವತ್ತೇ ವಿಜಯ್ ಅವರನ್ನ ನೋಡೋಕೆಂತಾನೆ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಕಾತರರಾಗಿದ್ದಾರೆ ವಿಜಯ್ ಅವರನ್ನ ನೋಡೋದಕ್ಕಾಗಿ. ಮತ್ತೊಂದು ಕಡೆ ಅವರನ್ನ ಯಾರನ್ನೂ ಒಳಗೆ ಬಿಡ್ತಾ ಇಲ್ವಾ? ಯಾಕಂದ್ರೆ ಮೊದಲೇ ಅಲ್ಲಿನ ಆಡಳಿತ ಮಂಡಳಿ ಮನವಿ ಮಾಡ್ಕೊಂಡಿತ್ತು, ಇಂಥ ಟೈಮ್ನಲ್ಲಿ ಯಾರಿಗೂ ಅವಕಾಶ ಇರೋದಿಲ್ಲ ಒಳಭಾಗದಲ್ಲಿ ಅಂತ. ಎಲ್ಲ ಭಕ್ತರು ಎಲ್ಲಿ ವೇಟ್ ಮಾಡ್ತಿದ್ದಾರೆ ಈಗ? ಖಂಡಿತ ರಸ್ತೆಯ ಇಕ್ಕೆಲಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ. ಕೆಲವು ಕಡೆ ಬಿಲ್ಡಿಂಗ್ ನ ಮೇಲೆ ನಿಂತು ಭಕ್ತರು ಎಲ್ಲ ಅಂದ್ರೆ ಈ ಅಭಿಮಾನಿಗಳು ಈ ಎಲ್ಲ ವಿಜುವಲ್ಸ್ ಗಳನ್ನ ನೋಡ್ತಾ ಇರುವಂತದ್ದು. ದೇವಸ್ಥಾನದ ಪ್ರಾಂಗಣದ ಒಳಭಾಗಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಈಗಾಗಲೇ 2 ಗಂಟೆಗೆ ಎಲ್ಲರನ್ನ ಕೂಡ ಚದುರಿಸುವಂತ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನಾವು ನಮ್ಮ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಇವಾಗ ನಿಮಗೆ ವಿಜುವಲ್ಸ್ ಗಳನ್ನ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಮುಂಭಾಗದ ಕಟ್ಟಡದಿಂದ ನಿಂತು ಈಗ ಅಭಿಮಾನಿಗಳು ಅವರನ್ನ ನೋಡುವಂತ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಇದೇ ರೀತಿಯಾಗಿ ಕೊಲ್ಲೂರಿನ ಸುತ್ತಮುತ್ತಲ ಹಲವು ವಸತಿ ಗೃಹಗಳಾಗಿರ್ಬೋದು, ಹೋಟೆಲ್ಗಳ ಮಹಡಿಗಳ ಮೇಲೆ ನಿಂತು ವಿಜಯ್ ಅವರನ್ನ ನೋಡೋಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು ಕೂಡ ನಿಂತಿರುವಂತದ್ದು. ಅವರು ದೇವಸ್ಥಾನದ ಒಳಭಾಗಕ್ಕೆ ಹೋದಂತ ಎಲ್ಲ ದೃಶ್ಯ
ದೃಶ್ಯಗಳನ್ನ ಅಭಿಮಾನಿಗಳು ನೋಡಿದ್ರು. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದಿಂದ ಹೊರ ಬರ್ತಾರೆ, ಆ ನಂತರವಾಗಿ ಮತ್ತೆ ಮಂಗಳೂರಿಗೆ ನಿರ್ಗಮನ ಆಗ್ತಾರೆ. ಈ ಎಲ್ಲ ದೃಶ್ಯಗಳನ್ನ ನೋಡ್ಬೇಕಂತ ಹೇಳಿ ಈಗ ಮತ್ತಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಈಗಾಗಲೇ ಸಾಕಷ್ಟು ಮಂದಿ ಅವರ ಅಭಿಮಾನಿಗಳು ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಶಿವಮೊಗ್ಗದಿಂದ ಬಂದಿರುವಂತದ್ದು, ಇದು ಅಫಿಷಿಯಲ್ ಅವರ ಫ್ಯಾನ್ ಪೇಜ್. ಈ ಫ್ಯಾನ್ ಪೇಜ್ ನ ಉದ್ಘಾಟನೆಗಾಗಿ ಸ್ವತಃ ವಿಜಯ್ ಅವರನ್ನು ನಾವು ಕರೆಸಿಕೊಂಡಿದ್ವಿ ಎಂಬ ಹೆಮ್ಮೆಯ ಮಾತುಗಳನ್ನು ಹೇಳಿದ್ರು. ಕೇವಲ ವಿಜಯ್ ಅವರನ್ನ ನೋಡ್ಬೇಕಂತ ಹೇಳಿ ದೂರದ ಶಿವಮೊಗ್ಗದಿಂದ ಅವರು ಬಂದಿರುವಂತದ್ದು. ಹಾಗಾಗಿ ಅವರಿಗೂ ಕೂಡ ರಸ್ತೆಯ ಪಕ್ಕದಲ್ಲಿ ಅಭಿಮಾನಿಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ, ಅವರಿಗೆ ನಿಲ್ಲೋಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಜಿಲ್ಲೆಯ ಕುಂದಾಪುರ ಆಗಿರ್ಬೋದು, ಕಾರ್ಕಳ ಆಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಗಳಿಂದ, ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಎಲ್ರಿಗೂ ಕೂಡ ವಿಶ್ ಮಾಡಿ ಈಗ ವಿಜಯ್ ಅವರು ಹೋಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದಿಂದ ವಿಶೇಷವಾದ ಪೂಜೆಯನ್ನು ಮುಗಿಸಿ, ದೀಪಾರಾಧನೆಯನ್ನು ಮುಗಿಸಿ ವಿಜಯ್ ಅವರು ಹೊರಗೆ ಬರಲಿದ್ದಾರೆ. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.